ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ, ವೀಡಿಯೋಸ್ನ ಲೈಕ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕ್ಲಬ್ಬಿಂದ ನಮ್ಮದು ನ್ಯೂಟ್ರಿಷನ್ ಕ್ಲಬ್ ಇದೆ, ಸೊ ಅಲ್ಲಿಂದ ಒಂದು 11:30ಗೆ ಬರ್ತೀನಿ. ಸೊ ಬಂದ ತಕ್ಷಣ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್. ಸೊ ಮಧ್ಯಾಹ್ನ ಏನು ಮಾಡೋದು, ಎವ್ರಿ ಡೇ ಇದೊಂದು ಯೋಚನೆ ಇರುತ್ತೆ ಎಲ್ಲ ಹೆಂಗಸರಿಗೂ. ಇದೊಂದು ತಲೆಯಲ್ಲಿ ಯೋಚನೆ, ಏನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡೋದು ಅಂತ. ಬೈ ದ ವೇ ನನಗೆ ಮಾರ್ನಿಂಗ್ ಏನು ಮಾಡೋದು ಅನ್ನೋ ಯೋಚನೆ ಇಲ್ಲ, ಬಿಕಾಸ್ ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋಲ್ಲೇ 4 ಇಯರ್ಸಿಂದ ನಾನು ನ್ಯೂಟ್ರಿಷನ್ ಶೇಕ್ನ ತಗೋತಾ ಇದ್ದೀನಿ. ಸೊ ಅದು ನನ್ನ ಹೆಲ್ತ್ನ ಸಖತ್ ಬೆಟರ್ ಮಾಡಿದೆ. ನನ್ನಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಲಿ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಶೇಕ್ ತಗೋತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲರದು ನ್ಯೂಟ್ರಿಷನ್ ಶೇಕೆ. ಸೊ ಯೋಚನೆ ಇಲ್ಲ. ಸೊ ಇದು ಇವತ್ತಿನ ನಂದು ಲಂಚ್ ನಾನು ಪ್ರಿಪೇರ್ ಮಾಡಿರೋದು. ಖಂಡಿತ ಇದೆಲ್ಲ ನಾನೇ ಪ್ರಿಪೇರ್ ಮಾಡಿದ್ದು. ಮಸೊಪ್ಪು ಸಾರು ಮಾಡಿದ್ದೀನಿ. ಸೊ ಇಷ್ಟಪಟ್ಟು ತಿಂದರು. ಆ್ಯಂಡ್ ಅದು ಸಾಟೆಡ್ ವೆಜಿಟೇಬಲ್ಸ್, ಅದು ಏರ್ ಫ್ರೈಯಲ್ಲಿ ಮಾಡಿರೋದು. ಏನು ಮಾಡೋದು ಅನ್ನೋ ಯೋಚನೆ ಇರ್ತೀನಿ, ಬಟ್ ಅದು ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇನ್ನೊಂದು ಸಲ ಅಂತ ಹಾಕಿ ಕೇಳಿಸ್ಕೊಂಡು ಊಟ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಈವನ್ ವಿಹಾನೂ ಅಷ್ಟೇ ತುಂಬ ಖುಷಿಯಿಂದ ಊಟ ಮಾಡ್ದೆ ಮಸೊಪ್ಪು ಸಾಂಬಾರನ್ನ. ಸೊ ಇನ್ನೊಂದೇನೆಂದರೆ ಅವನಿಗೆ ಇನ್ನೇನು ನಾಳೆಗೆ ಎಕ್ಸಾಮ್ ಮುಗೀತು. ಬಂದ ತಕ್ಷಣ ಅವನಿಗೆ ರುಚಿಯಾಗಿ ಅಡುಗೆ ಮಾಡಿಕೊಡ್ಬೇಕು ಅನ್ನೋದಿದೆ ತಲೆಯಲ್ಲಿ. ಆ್ಯಂಡ್ ಊಟ ಮುಗಿಸಿದ ತಕ್ಷಣ ನಾವೊಂದು ಜಾಗಕ್ಕೆ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಒಂದಷ್ಟು ಜನಕ್ಕೆ ಹೆಲ್ತ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ನನ್ನ ಪ್ರೊಫೆಷನಲ್ಲಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂದರೆ ನಾನು ಚೆನ್ನಾಗಾದೆ, ನನ್ನ ಹೆಲ್ತ್ನ ಚೆನ್ನಾಗಿ ಮಾಡಿಕೊಂಡೆ ಬೆಸ್ಟ್ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಈಗ ನಾನು. ಸೊ ಅದನ್ನು ತುಂಬ ಜನಕ್ಕೆ ಹೇಳಬೇಕು ಅನ್ನೋ ಆಸೆಗೆ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಆ ಊರಲ್ಲಿ ಇಷ್ಟು ಜನ ಸೇರಿದ್ದು ನನಗೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರೂ ಅಷ್ಟೇ ಮಿನಿಮಮ್ ಅಲ್ಲಿ ಒಂದು 1/2 hour ಇದ್ವಿ. ಸೊ ಅಷ್ಟೊತ್ತು ಸಹ ನಾನು ಹೇಳಿದ ಮಾತನ್ನ ಕೇಳಿಸ್ಕೊಂಡ್ರು. ಮತ್ತು ನಾವು ಡೈಲಿ ಏನು ಕಾಫಿ ಟೀ ಬದಲಾಗಿ ನ್ಯಾಚುರಲ್ಲಾಗಿ ಸಿಗುವಂಥ ಅಫ್ರೆಶನ್ನು ಯೂಸ್ ಮಾಡ್ತೀವಿ, ಅದನ್ನೆಲ್ಲರಿಗೂ ನಾವು ಸ್ಯಾಂಪ್ಲಿಂಗ್ ಕೊಟ್ವಿ. ಸೊ ಅವರು ಅಲ್ಲಿ ಒಂದು ಸ್ಕೂಲಲ್ಲಿ ಅರೇಂಜ್ ಮಾಡಿಕೊಟ್ಟಿದ್ರು ನಮಗೆ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ಮೋಸ್ಟ್ ಅಲ್ಲಿ 20+ ಮೆಂಬರ್ಸ್ ಇದ್ದರು. ಸೊ ನಮಗೆ ಇದನ್ನು ತಗೊಂಡು ನ್ಯೂಟ್ರಿಷನ್ ಶೇಕ್ನ ತೊಗೊಂಡು ಎಷ್ಟು ರಿಸಲ್ಟ್ ಬಂದಿದೆ, ನಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಹೆಲ್ದಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಹೇಳೋ ಒಂದು ಅವಕಾಶ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವ್ರಿಗೆ. ಆ್ಯಂಡ್ ಅಲ್ಲಿದ್ದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅವರು ಸಹ ಅವ್ರ ರಿಸಲ್ಟ್ನ ಶೇರ್ ಮಾಡ್ತಿದ್ದಾರೆ. 63 ವರ್ಷದಲ್ಲೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ನನ್ನ ಕಣ್ಣೇ ಬಿದ್ದುಬಿಡುತ್ತೆ. ಸೊ ಇಷ್ಟೊಳ್ಳೆ ಅವಕಾಶ ಸಿಕ್ಕಿದೆ ನನಗೆ ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಜಾಗದಲ್ಲಿ ನಾನಿದ್ದೀನಿ. ನಾನು ನನ್ನ ಪ್ರೊಫೆಷನ್ಗೆ ತುಂಬ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಆ್ಯಂಡ್ ಅಲ್ಲಿದ್ದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬ ಅಷ್ಟು ಒಳ್ಳೆ ಸ್ವೀಟ್ ಆಗಿದ್ದರು ಜನ ಎಲ್ಲರೂ, ಅಷ್ಟು ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೇನಾದರೂ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಸ್ಕಿನ್ ಚೆನ್ನಾಗಾಗಬೇಕು, ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕು, ಏನಾದರೂ ಒಂದು ಮನೇಲೇ ಕುತ್ಕೊಂಡು ಏನೋ ಸಂಪಾದನೆ ಮಾಡಬೇಕು ಅನ್ನೋದೇನಾದರೂ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ನನ್ನ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ತುಂಬ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.